ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಕಂಟ್ರೋಲ್ ರೂಮ್ಗಳು ಮಾಡಬೇಕು ಅಂತ ಹೇಳಿ. ಕಂಟ್ರೋಲ್ ರೂಮ್ಗಳು ಮಾಡಬೇಕು, ತಾಲೂಕು ಮಟ್ಟದಲ್ಲಿ ಇರಬೇಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರಬೇಕು. ಒಂದು ಎಂಥದ್ದು ಸಹಾಯವಾಣಿ ಹೆಲ್ಪ್ಲೈನ್ ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದೆ. ಸೊ ಸರ್ಕಾರ ಕುಡಿಯ ನೀರಿನ ತೊಂದರೆಯಾಗದ ರೀತಿ ಕರ್ನಾಟಕದಲ್ಲಿ ನೋಡ್ಕೊಳ್ಳಿಕ್ಕೆ ಏನೇನು ಕ್ರಮಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ತಗೊಳ್ತೀವಿ ಮತ್ತು ದುಡ್ಡಿಗೆ ತೊಂದರೆ ಇಲ್ಲದ ರೀತಿಯೇ ನೋಡ್ತೀವಿ. ಈಗ 854 ಕೋಟಿ ಜಿಲ್ಲಾಧಿಕಾರಿಗಳ ಹತ್ರ ಇದೆ. ಈಗ ಆಗಲೇ 140 ಕೋಟಿ ಜಿಲ್ಲಾ ಪಂಚಾಯತ್ ಇದೆ. ಅದ್ರ ಜೊತೆಗೆ 70 ಕೋಟಿ ಅಡಿಷನಲ್ ಆಗಿ ಕೊಡ್ತೀವಿ ಹೊಸ ಬೋರ್ವೆಲ್ಗಳು ತೋಡ್ಸೋಕ್ಕೆ. ಅದನ್ನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ, ಆರ್ಥಿಕ ಇಲಾಖೆಯವ್ರಿಗೂ ಸೂಚನೆ ಕೊಟ್ಟಿದ್ದೀನಿ, ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ಮೀಟಿಂಗು ಸಮ್ಮನ್ ಸಬ್ಸ್ಟೆನ್ಸ್ ಎಲ್ಲ ಜಿಲ್ಲಾಧಿಕಾರಿಗಳ ಅವ್ರ ಸಮಸ್ಯೆಗಳಿಗೆ ಕೇಳಿ ಅವ್ರಿಗೆ ಏನೇನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಅವೆಲ್ಲ ಸರ್ಕಾರದಿಂದ ಏನೇನು ಬೆಂಬಲ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅವನ್ನೆಲ್ಲ ಮಾಡಿ